ಪದ್ಮಸಾಲಿ ಪೀಠದಲ್ಲಿ ಲೆಕ್ಕದ ಹೈಡ್ರಾಮಾ ನಡೀತಾ ಇದೆ. ಟ್ರಸ್ಟಿಗಳ ಕಾರ್ಯಕ್ರಮ ಬಹಿಷ್ಕರಿಸಿದ ವಚನಾನಂದ ಶ್ರೀ ಹಾಗೂ ಹೋರಾಟ ಸಮಿತಿ ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಇಂದು ಆಯೋಜಿಸಲಾಗಿದ್ದ ಲೆಕ್ಕ ಕೊಡುವ ಕಾರ್ಯಕ್ರಮವು ಭಾರಿ ಸಂಚಲನ ಮೂಡಿಸಿದೆ. ಪೀಠದ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿಯ ನೇತೃತ್ವದಲ್ಲಿ ಟ್ರಸ್ಟಿಗಳು ಲೆಕ್ಕ ನೀಡಲು ಸಜ್ಜಾಗಿದ್ರು. ವಚನಾನಂದ ಶ್ರೀಗಳು ಹಾಗೂ ಲೆಕ್ಕ ಕೊಡಿ ಚಳುವಳಿ ಸಮಿತಿಯ ಈ ಕಾರ್ಯಕ್ರಮದಿಂದ ದೂರ ಉಳಿಯುವ ಮೂಲಕ ಬಹಿಷ್ಕಾರ ಹಾಕಿದ್ದಾರೆ. ಪೀಠದ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್, ಟ್ರಸ್ಟಿಗಳಾದ ಬಾವಿ ಬೆಟ್ಟಪ್ಪ, ಬಸವರಾಜ ದಿಂಡೂರು ಹಾಗೂ ಎಚ್.ಎಸ್. ನಾಗರಾಜು ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಪೀಠದ ಪಾರದರ್ಶಕತೆ ಸಾಬೀತುಪಡಿಸಲು ತಾವು ಸಿದ್ಧ ಎಂದು ಟ್ರಸ್ಟಿಗಳು ಈ ವೇಳೆ ಪ್ರತಿಪಾದಿಸಿದರು. ವಚನಾನಂದ ಶ್ರೀಗಳು ಹಾಗೂ ಲೆಕ್ಕ ಕೊಡಿ ಚಳುವಳಿ ಸಮಿತಿಯವರಿಗೆ ಟ್ರಸ್ಟಿಗಳು ಅಧಿಕೃತವಾಗಿ ಆಹ್ವಾನ ನೀಡಿದ್ರು. ಆದರೆ ಈ ಆಹ್ವಾನವನ್ನ ತಿರಸ್ಕರಿಸಿದ ಶ್ರೀಗಳು ಹಾಗೂ ಸಮಿತಿಯ ಅಧ್ಯಕ್ಷ ಪರಮೇಶ್ವರ್ ಗೌಡ ಅವರು ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ವಿಶೇಷವೆಂದ್ರೆ ವಚನಾನಂದ ಸ್ವಾಮೀಜಿ, ಟ್ರಸ್ಟಿ ಹೊನ್ನಾಳಿ ಬಾಬಣ್ಣ ಹಾಗೂ ಹೋರಾಟ ಸಮಿತಿಯ ಅಧ್ಯಕ್ಷರು ಮಠದ ಆವರಣದಲ್ಲೇ ಇದ್ರು. ಸಭೆಗೆ ಬಾರದೆ ಬಹಿಷ್ಕಾರ ಮುಂದುವರೆಸಿದ್ದು ಕುತೂಹಲ ಮೂಡಿಸಿದೆ. ಇದು ನಮಗೆ ಅತ್ಯಂತ ಖುಷಿ ಕೊಟ್ಟ ದಿನ. ಇದು ಪಂಚಮಸಾಲಿ ಸಮುದಾಯ ಜಾಗೃತದ ದಿನ. ಇದು ಕಳ್ಳರಾಗಿ ಬಂದು ಪೊಲೀಸ್ ಸಪೋರ್ಟ್ ತೊಗೊಂಡು ಪೊಲೀಸ್ ರಕ್ಷಣೆಯಲ್ಲಿ ಬಂದು ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರು. ಇದನ್ನು ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರಿರುವಂತಹ ನಮ್ಮ ಪರಮೇಶ್ ಗೌಡ್ರು ಹೊಳಸಿರಿಗೇರಿಯವರು, ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ. ಅದೆಲ್ಲದರ ಲೆಕ್ಕ ಕೊಡಬೇಕಲ್ವಾ? ತರಾತುರ್ಲಿ ಬಂದು ತಾವು ಮೊಸರು ತಿಂದು ಇನ್ನೂರು ವರ್ಷಕ್ಕೆ ಹೊಂಟಿದ್ರು ಅವರು. ಆದರೆ ಯೋಗ ನಮ್ಮ ಮಹಾಂತ ಜನ ಗದ್ದಿಗೆ ಭಾಳ ಜಾಗೃತ. ಇದು ಬೆಂಕಿ, ಇದು ಕಾವಿ, ಇದು ಬೆಂಕಿ. ಇದನ್ನು ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೋಬೇಕು. ಮನೆ ಅಡಿಗೆ ಮಾಡೋಕ್ಕಿಟ್ಟು ಉಡ್ಸ್ಕೋಬೇಕು. ಕತ್ತಲೆ ಆದಾಗ ಮನೆಗೆ ದೀಪಕ್ಕೆ ಉಪಯೋಗಿಸ್ಕೋಬೇಕು. ಅದನ್ನು ಬೆಂಕಿನ ಎಷ್ಟು ಬೇಕು ಅಷ್ಟೇ ಯೂಸ್ಬೇಕು. ಬೆಳಕಾಗ್ತದೆ, ಇಲ್ಲ ಸುಡ್ತದೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ 8 ವರ್ಷಗಳಲ್ಲಿ ಬಂದಾಗ ಎಂದೂ ಬಣದಿರುವಂತಹ ನಮ್ಮ ಭಕ್ತರು ಇವತ್ತು ಗುರುಗಳನ್ನು ಗಡಿ ಕಾಯುವ ಸೈನಿಕರಂತೆ ರಕ್ಷಣೆಗೆ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರ ಜನ ನಮ್ಮ ಮಹಾಂತಜರ ಗದ್ದಿಗೆಗೆ ನಮ್ಮ ಜೊತೆಗೆ ಚಿಂತನ ಮಂಥನ ಒಂದಿಷ್ಟು ಮಠದ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಇಲ್ಲೇ ಇದ್ದಾರೆ. 8 ವರ್ಷದಲ್ಲಿ ನಾವೆಂದೂ ಹರಿಹರ ತಾಲೂಕುಗಳಿಗೆ ಪ್ರವಾಸ ಮಾಡೋಕ್ಕಾಗಿಲ್ಲ, ದಾವಣಗೆರೆ ಜಿಲ್ಲೆ ಪ್ರವಾಸ ಮಾಡೋಕ್ಕಾಗಲ್ಲ. ಕಳೆದ 23 ವರ್ಷದಿಂದ ಉಚ್ಚಾಟಿತ ಪ್ರಧಾನ ಧರ್ಮದರ್ಶಿ ತನ್ನ ಮನೆಯಲ್ಲಿ ನಮ್ಮ ಮಹಾಂತಜರ ಫೋಟೋ ಇಟ್ಕೊಂಡಿಲ್ಲ. ಆತ ಬಸವಣ್ಣವರ ಫೋಟೋ ಹಾಕದ ಹಾಗೇನೆ ಮತ್ತು ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದು ಜಾಹೀರಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಭಕ್ತರು ಏನು ಕೇಳ್ತಾ ಇದ್ದಾರೆ, ಲೆಕ್ಕ ಕೊಡಿ ಅಂತ, ಪಾರದರ್ಶಕವಾಗಿರಬೇಕು ಅಂತ. ಸರ್ಕಾರದ ಬಂದಂತಹ ಹಣ 2008ನೇ ಇಸ್ವಿಯಿಂದ ಇಲ್ಲಿವರೆಗೆ ಏನೇನು ಬಂದಿದೆ ಅನ್ನೋದನ್ನು ನಮ್ಮ ಒಬ್ಬ ಟ್ರಸ್ಟಿನೇ ಹೇಳಿದ್ದಾರೆ. ಅವ್ರದ್ದೆಲ್ಲ ಪಿನ್ ಟು ಪಿನ್ ಅವರೆಲ್ಲ ಒಂದೊಂದನ್ನು ಬಯಲು ಮಾಡಿದ್ದಾರೆ ಅವರು. ಅದು ರೆಕಾರ್ಡ್ ಆಗಿದೆ. ಅದು ರೆಕಾರ್ಡ್ ಆದ ಮೇಲೆ ಇನ್ನೆಲ್ಲಿ ನಮ್ಮದು ಬಟಾ ಬಯಲಾಗತ್ತೆ ಅಂತೇಳಿ ಅದನ್ನು ಕತ್ಕೊಂಡು ಹೋದ್ರು ಅವರು.